ಕುಡುಕುಂದಿ ಮಂಜೇಗೌಡ ಶಿವಲಿಂಗೇಗೌಡ ಎಂಬ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಅರಸೀಕೆರೆಯಲ್ಲಿ ಸಂಭ್ರಮಾಚರಣೆ. ಅರಸೀಕೆರೆ ಕ್ಷೇತ್ರದ ಶಾಸಕ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎಂ ಶಿವಲಿಂಗೇಗೌಡ ಅವರು ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ಅರಸೀಕೆರೆ ನಗರದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ನಗರದ ಪಿಪಿ ವೃತ್ತದಲ್ಲಿ ಎಲ್ಇಡಿ ಟಿವಿ ಅಳವಡಿಸಿ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ವೀಕ್ಷಿಸಿದ್ರು. ಪ್ರಮಾಣ ವಚನ ಮುಗಿತಾ ಇದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜಯ ಘೋಷಗಳನ್ನು ಕೂಗಿ ಸಂಭ್ರಮಾಚರಣೆಯನ್ನು ನಡೆಸಿದ್ರು. ಅರಸೀಕೆರೆ ತಾಲೂಕಿನಿಂದ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿರೋದು ತಾಲೂಕಿನ ಜನತೆಗೆ ಹೆಮ್ಮೆಯ ಕ್ಷಣವಾಗಿದೆ ಅಂತ ಹೇಳಿ ಮುಖಂಡರು ಅಭಿಪ್ರಾಯಪಟ್ಟರು. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನರ ವಿಶ್ವಾಸ ಗಳಿಸಿರುವಂತಹ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆತಿರೋದು ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಹಾಸನ ಜಿಲ್ಲಾ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಚಲವಾದಿ, ತಾಲೂಕಿನ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು ಸೇರಿದಂತೆ ಎಲ್ಲ ಸಮುದಾಯಗಳ ಪ್ರಾಮಾಣಿಕ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆತಿದೆ. ಇದು ಅರಸೀಕೆರೆ ತಾಲೂಕಿನ ಜನತೆಗೆ ಸಂತಸದ ಕ್ಷಣವಾಗಿದೆ ಅಂತ ಹೇಳಿ ತಿಳಿಸಿದ್ರು. ಮಾಜಿ ನಗರಸಭಾ ಸದಸ್ಯ ಬಿಎಸ್ ಅಬ್ದುಲ್ ಜಮೀಲ್ ಮಾತನಾಡಿ, ಶಿವಲಿಂಗೇಗೌಡರು ಅಭಿವೃದ್ಧಿಯ ಹರಿಕಾರರು. ಅರಸೀಕೆರೆ ಕ್ಷೇತ್ರಕ್ಕೆ ಮೊದಲ ಬಾರಿ ಸಚಿವ ಸ್ಥಾನ ದೊರೆತಿರೋದ್ರಿಂದ ಇತಿಹಾಸ ರಚಿಸಿದ್ದು, ರಾಜ್ಯ ಮಟ್ಟದಲ್ಲಿಯೂ ಕೂಡ ಉತ್ತಮ ಆಡಳಿತ ನೀಡುವ ಮೂಲಕ ಅರಸೀಕೆರೆ ತಾಲೂಕಿನ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆ. ಜಿಲ್ಲೆಯಲ್ಲಿಯೂ ಕೂಡ ಪಕ್ಷವನ್ನು ಮತ್ತಷ್ಟು ಸಂಘಟಿಸಿ ಮುಂಬರುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ನಾಯಕತ್ವವನ್ನು ವಹಿಸಲಿದ್ದಾರೆ ಅನ್ನುವಂತಹ ವಿಶ್ವಾಸವಿದೆ ಅಂತ ಹೇಳಿ ತಿಳಿಸಿದ್ರು. ಇದೇ ವೇಳೆ ಯೂತ್ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ ಡಿಕೆ ಸಮೀರ್ ಮಾತನಾಡಿ, ನಮ್ಮ ಯುವಕರ ಕಣ್ಮಣಿ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಮ್ಮ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಸಚಿವ ಮಾಡಿರೋದನ್ನ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂಭ್ರಮಾಚರಣೆಯಲ್ಲಿ ಪಕ್ಷದ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಯುವ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದ್ರು. ಪ್ರಜಾ ಪವರ್ ನ್ಯೂಸ್, ಅರಸೀಕೆರೆ. ಕುಡುಕುಂದಿ ಮಂಜೇಗೌಡ ಶಿವಲಿಂಗೇಗೌಡ ಎಂಬ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷ ಭೇದವಿಲ್ಲದೆ, ರಾಗಭೇದವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕುಡುಕುಂದಿ ಮಂಜೇಗೌಡ ಶಿವಲಿಂಗೇಗೌಡ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
ಯಾರು ಮಾಡಿರಬಾರ್ದು ಅಂತ ಒಂದು ರಾಜ್ಯೋತ್ಸವವನ್ನು ಮಾಡ್ತೀವಿ. ಅರಸೀಕೆರೆ ನಗರವನ್ನು ಸುಮಾರು ಸ್ವತಂತ್ರ ಪೂರ್ವದಲ್ಲಿ 1947ರಿಂದ ಇಲ್ಲಿವರೆಗೂ ಒಂದು ಇತಿಹಾಸವನ್ನು ಇದ್ದಂತಕ್ಕಂಥ ಒಂದು ಹಣೆಪಟ್ಟಿಯನ್ನು ಕಳಿಸಿ ಇವತ್ತು ಅರಸೀಕೆರೆ ನಗರದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದಂತಕ್ಕಂಥ ಇವತ್ತು ಈ ದಿನ. ಯಾಕಂತಂದರೆ ಹಾರ್ನಹಳ್ಳಿ ರಾಮಸ್ವಾಮಿಗಳು ಗಣಸಿ ಕ್ಷೇತ್ರದಿಂದ ಮಂತ್ರಿ ಆದ ನಂತರ ಅರಸೀಕೆರೆ ನಗರಕ್ಕೆ ಇಲ್ಲಿವರೆಗೂ ಮಂತ್ರಿ ಸ್ಥಾನದ ಭಾಗ್ಯವನ್ನು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಆಯಿತು, ಅವರ ಸಂಪುಟ ದರ್ಜೆಯಲ್ಲಿ ಸಂಪುಟದ ಸಭೆಯಲ್ಲಿ ಇವತ್ತು ಮಂತ್ರಿಯಾಗಿ ಮಾಡಿಕೊಂಡಿರತಕ್ಕಂಥ ನಮ್ಮ KM ಶಿವಲಿಂಗೇಗೌಡರು ಇವತ್ತು ಅರಸೀಕೆರೆಗೆ ಇದ್ದಂತಕ್ಕಂಥ ಹಣೆಪಟ್ಟಿಯನ್ನು ಇವತ್ತು ಕಿತ್ತಾಕಿ ಅರಸೀಕೆರೆ ನಗರಕ್ಕೆ ಒಂದು ಮಂತ್ರಿ ಭಾಗ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ದಯಪಾಲಿಸಿದೆ. ನಾವಂತೂ ಅರಸೀಕೆರೆ ನಗರದ ಜನತೆ, ಅರಸೀಕೆರೆ ತಾಲೂಕಿನ ಜನತೆ ಬಹಳ ದೂರದಿಂದ ಕಂಡಂಥ ಕನಸು ಇವತ್ತು ನೆನಸಾಗಿದೆ. ಶಿವಲಿಂಗೇಗೌಡರಿಗೆ DK ಶಿವಕುಮಾರ್ ಸಾಹೇಬರು ಸಂಪುಟದಲ್ಲಿ ಯಾವುದೇ ಖಾತೆ ಕೊಡಲಿ ಪರವಾಗಿಲ್ಲ, ಆದರೆ ಶಿವಲಿಂಗೇಗೌಡರಿಗೆ ಆ ಶಕ್ತಿ ಧೈರ್ಯ ಇದೆ, ಯಾವುದೇ ಖಾತೆ ಹತ್ರ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ವಿಚಾರವನ್ನು ನಾವು ಇವತ್ತು ತಿಳ್ಕೋಬೇಕಾಗ್ತದೆ. ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಅರಸೀಕೆರೆ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ KM ಶಿವಲಿಂಗೇಗೌಡರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ DK ಹರಿಪ್ರಸಾದ್ ಸಾಹೇಬರು ಸೇರಿ ನಮ್ಮ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ KM ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅರಸೀಕೆರೆ ಕ್ಷೇತ್ರದ ಎಲ್ಲ ಮತದಾರರು, ಸಾರ್ವಜನಿಕರ ಪರವಾಗಿ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತೇನು ನಮ್ಮ ಶಾಸಕರು ಮಂತ್ರಿಯಾಗಿದ್ದಾರೆ, ಅವರು ಅರಸೀಕೆರೆ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದ ನಂತರನೂ ಸುಮಾರು ಅಭಿವೃದ್ಧಿ ಕೆಲಸಗಳನ್ನ ಯಾರು ಅರಸೀಕೆರೆ ಕ್ಷೇತ್ರದಲ್ಲಿ ಮಾಡೋಕ್ಕಾಗಿರಲಿಲ್ಲ. ನೀರಾವರಿ ಆಗಿರ್ಬೋದು, ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ಎಲ್ಲ ಸಮಾಜದವ್ರಿಗೆ ಸಮುದಾಯ ಭವನಗಳಾಗಿರ್ಬೋದು, ಇದುವರೆಗೂ ಆದಂಥ ಶಾಸಕರಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಅವರು ಮಾಡಿದ್ದಾರೆ. ಆದರೆ ಇವರು ಹೆಚ್ಚಿನ ಅಭಿವೃದ್ಧಿ ಕೆಲಸನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಒಲ್ದು ಬಂದಿದೆ. ಜೊತೆಗೆ ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಪಕ್ಷ ಗೆದ್ದಿರೋಂಥದ್ದು. ಮುಂದಿನ ದಿನಗಳಲ್ಲಿ ಏನು KM ಶಿವಲಿಂಗೇಗೌಡರು ಸಚಿವರಾದ ಮೇಲೆ ಏನು 2028ಕ್ಕೆ ವಿಧಾನಸಭಾ ಚುನಾವಣೆ ಏನು ಬರುತ್ತೆ, ಆ ಚುನಾವಣೆಯಲ್ಲಿ 7ಕ್ಕೆ 7 ಕ್ಷೇತ್ರವನ್ನು ಶಿವಲಿಂಗೇಗೌಡರ ನೇತೃತ್ವದ ಚುನಾವಣೆಯಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ಸಾರ್ವಜನಿಕವಾಗಿ ಇವತ್ತು KM ಶಿವಲಿಂಗೇಗೌಡ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇರ್ಬೋದು, ಪದಾಧಿಕಾರಿಗಳು, ನಗರಸಭಾ ಸದಸ್ಯರುಗಳು, ಏನು ನಮ್ಮ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿ ಇವತ್ತು ಅರಸೀಕೆರೆ PT ವೃತ್ತದಲ್ಲಿ ಏನು ಸಚಿವ ಸ್ಥಾನಗಳನ್ನ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿರುವಂಥ ಶಿವಲಿಂಗೇಗೌಡರನ್ನ ಇಲ್ಲಿ ನಾವು ಬೆಂಗಳೂರಿಗೆ ಹೋಗಿ ನೋಡೋಕ್ಕಾಗಿಲ್ಲ ಅಂತೇಳಿ ಎಲ್ಲ ಅಭಿಮಾನಿಗಳಿಗೋಸ್ಕರ ಇಲ್ಲಿ LED ಪರದೆ ಮೇಲೆ ಲೈವನ್ನು ಹಾಕಿ ಎಲ್ಲ ಕಾರ್ಯಕರ್ತರು, ಬಂಧುಗಳು, ಎಲ್ಲ ಲೀಡರ್ಗಳು ಸೇರ್ಕೊಂಡು ಇವತ್ತು ಪಟಾಕಿ ಸಿಡಿಸಿ ಮತ್ತು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿದ್ದೀವಿ. ಎಲ್ಲ ಬಂದಿದ್ದಂಥ ಎಲ್ಲ ಕಾರ್ಯಕರ್ತರಿಗೆ, ಅದೇ ರೀತಿ ಎಲ್ಲ ಬಂದಂಥ ಪಕ್ಷದ ಮುಖಂಡರಿಗೆ, ಎಲ್ಲ ನಗರಸಭಾ ಸದಸ್ಯರು ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರುಗಳಿಗೆ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತಿನ ದಿವಸ ಏನು ಅಷ್ಟಕ್ಕೆ ಇಡೀ ಹಾಸನ ಜಿಲ್ಲೆಯಲ್ಲಿ ಏಕೈಕ ಶಾಸಕರಾಗಿ ಆಯ್ಕೆಯಾಗಿದ್ದ ನಮ್ಮ KM ಶಿವಲಿಂಗೇಗೌಡರು ಬಹುದಿನ ಕನಸು ಇತ್ತು. ಇಡೀ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಗೆದ್ದಂಥವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದ ಇದುವರೆಗೂ ಅರಸೀಕೆರೆ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಈ ಸರಿ ನಮ್ಮ KM ಶಿವಲಿಂಗೇಗೌಡರಿಗೆ ಅರಸೀಕೆರೆ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ. ಇದು ಭಾಳ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಬಂಧುಗಳು ಮತ್ತು ಬ್ಲಾಕ್ ಅಧ್ಯಕ್ಷಗಳು ಮತ್ತು ರಾಜ್ಯ ಮಟ್ಟದ ನಾಯಕರು ಮತ್ತು ಕೇಂದ್ರ ಮಟ್ಟದ ನಾಯಕರು, ಹೈಕಮಾಂಡ್ಗೆ ಎಲ್ರಿಗೂ ಅವ್ರನ್ನ ಸಚಿವರ ಸ್ಥಾನಕ್ಕೆ 2ನೇ ಹಂತದ ಪಟ್ಟಿಗೆ ಅವ್ರನ್ನ ಸೇರಿಸಿದ್ದಕ್ಕೆ ಭಾಳ ಧನ್ಯವಾದಗಳು ಹೇಳಿ ಇವತ್ತು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಸ್ಫೂರ್ತಿ ಎಲ್ಲರೂ ಕೂಡ ಅದೇ. ನಮ್ಮ ಸಚಿವ ಸ್ಥಾನ ಯಾವುದೇ ಸ್ಥಾನ ಸಿಕ್ಕಿದ್ರು, ಯಾವುದೇ ಇಲಾಖೆ ಕೊಟ್ಟರು ಕೂಡ 4 ಬಾರಿ ಆಯ್ಕೆಯಾಗಿ ಎಲ್ಲ ಅನುಭವಿಸಲಿ. ಇಡೀ ರಾಜ್ಯದಲ್ಲಿ ಅರಸೀಕೆರೆ ಒಂದು ಮಾದರಿಯಾಗಿ ಮಾಡಿದಂಥ ನಮ್ಮ KM ಶಿವಲಿಂಗೇಗೌಡರು ಈ ಯಾವುದೇ ಹುದ್ದೆ ಕೊಟ್ಟರು, ಯಾವುದೇ ಇಲಾಖೆ ಕೊಟ್ಟರು ಕೂಡ ಅದನ್ನು ಸಂಪೂರ್ಣವಾಗಿ ಭಾಳ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ ನಡೆಸ್ತಾರೆ ಅಂತೇಳಿ ನಮ್ಗೆ ಭರವಸೆ ಇದೆ. ಹಾಗಾಗಿ ಅವ್ರನ್ನ ಸಚಿವರು ಮಾಡಿದ್ದಕ್ಕೆ ನಮ್ಮೆಲ್ಲ ಸಂಭ್ರಮ ಆಚರಣೆ ಮಾಡಿ ಧನ್ಯವಾದಗಳು.
ಜನಪ್ರಿಯ ಶಾಸಕರು 4 ಬಾರಿ ಗೆದ್ದು ಇವತ್ತು ತೋರಿಸ್ತಾ ಇದ್ದೀವಿ. ತಾಲೂಕಿನ 19 ಜನ ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಅನೇಕ ಕ್ಷಣದಲ್ಲಿ ಗಾಯತ್ರಿ ಅವರಿಗೆ ಅವಕಾಶ ತಪ್ಪು ಹೋಯಿತು. ಹೌದು, ಒಂದು ಲೆಕ್ಕದಲ್ಲಿ ನಿರಂತರವಾದಂತಹ ಪ್ರಾಣೇಶ್ವರ ತಾಲೂಕಿನ ಅಭಿವೃದ್ಧಿ ನೀರಾವರಿ ವಿಚಾರದಲ್ಲಿ ಭಾರಿ ಯಶಸ್ವಿ ಆಗಿರ್ತಕ್ಕಂಥ ಅರಸೀಕೆರೆ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಕಾಂಕ್ರೀಟ್ ಮುಕ್ತ ಒಂದು ಮಾಡಿರ್ತಕ್ಕಂಥ KM ಶಿವಲಿಂಗೇಗೌಡರಿಗೆ ಮಂತ್ರಿ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹೈಕಮಾಂಡ್ ವಿಚಾರವಾಗಿ ರಾಹುಲ್ ಗಾಂಧಿ ಆಗ್ಬೋದು, ವಿದ್ಯಾಪಾಲ ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಆಗ್ಬೋದು, ಯಾರೇ ಆದರೂ ಕೂಡ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಇಲ್ಲಿವರೆಗೂ ಅರಸೀಕೆರೆ ತಾಲೂಕಿನಲ್ಲಿ ಆರ್ನಳ್ಳಿ ರಾಮಸ್ವಾಮಿ ಅವರಿಗೆ ಹಿಂದೆ ಮಂತ್ರಿ ಭಾಗ್ಯ ಸಿಕ್ಕಿತ್ತು. ಆದರೂ ಕೂಡ ಇವತ್ತು ನಮ್ಮ ಶಿವಲಿಂಗೇಗೌಡ ಸಾಹೇಬ್ರಿಗೆ ಅವರಿಗೆ ಗುರುತಿಸಿ ಕೊಟ್ಟಿರ್ತಕ್ಕಂಥ ಅವರಿಗೆ ಕೃತಜ್ಞತೆಯನ್ನು ನಾನು ಇವತ್ತು ಎಲ್ಲ ಜನತೆ ನಾವು ನಮ್ಮ ವೀರಶೈವ ಸಮಾಜ ಪರವಾಗಿ ನಾವು ಗೌರವವನ್ನು ಕಲಿಸ್ತೀವಿ. ಜನಪ್ರಿಯ ಶಾಸಕರಾದ KM ಶಿವಲಿಂಗೇಗೌಡರವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 4 ಬಾರಿ ಗೆದ್ದಂತಹ ಅವರು ಇವತ್ತು ಈ ದಿನ ಇಡೀ ಹಾಸನ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿರೋದು ಇಡೀ ಹಾಸನ ಜಿಲ್ಲೆಯ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಅವರಿಗೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ DK ಹರಿಪ್ರಸಾದ್ ಸಾಹೇಬರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ಈ ಒಂದು ದಿವಸ ಇಡೀ ಅರಸೀಕೆರೆ ಕ್ಷೇತ್ರದ ಕಾರ್ಯಕರ್ತರು ಬಹಳ ಸಂತೋಷದಿಂದ ಪಟಾಕಿ ಸಿಡಿಯುತ್ತಾ ಇಡೀ ತಾಲೂಕಿನಲ್ಲಿ ಖುಷಿ ಪಡುತ್ತಿದ್ದಾರೆ. ಆದ್ದರಿಂದ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರುಗಳು ಇವತ್ತು PP ವೃತ್ತದಲ್ಲಿ ಸೇರಿ ನಾವೆಲ್ಲರೂ ಒಂದು ಒಳ್ಳೆಯ ಇವತ್ತು ಸಿಹಿ ಹಂಚುವ ಮೂಲಕ ಇವತ್ತು ನಾವು ಅವರನ್ನು ಸಂತೋಷವಾಗಿ ಶುಭ ಹಾರೈಸ್ತೇವೆ.